ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾನವ ಹಕ್ಕುಗಳ ಆಯೋಗ ಸೈಲೆಂಟ್ ಆಗಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ದುರಂತ ನಡೆದು 11 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಆದರೆ ಇದುವರೆಗೂ ತನಿಖೆಗಿಳಿದಿಲ್ಲ ಮಾನವ ಹಕ್ಕುಗಳ ಆಯೋಗ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಸ್ಥಳ ಪರಿಶೀಲನೆಯನ್ನು ಮಾಡಿಲ್ಲ. ಸರ್ಕಾರಿ ಅಧಿಕಾರಿಗಳ ವೈಫಲ್ಯದಿಂದ ಜೀವಗಳಿಗೆ ಹಾನಿಯಾಗಿರೋದು. ಮಾನವ ಹಕ್ಕುಗಳ ಆಯೋಗ ಸುಮೋಟೋ ಕೇಸ್ ದಾಖಲು ಮಾಡಿಕೊಳ್ಳಬೇಕಾಗಿತ್ತು. ಸ್ವಯಂ ಪ್ರೇರಿತ ಕೇಸನ್ನ ದಾಖಲು ಮಾಡಿಕೊಳ್ಳಬೇಕಾಗಿತ್ತು. ತನಿಖೆಗೆ ಮುಂದಾಗಬೇಕಾಗಿತ್ತು. ಕನಿಷ್ಠ ಪಕ್ಷ ಘಟನೆ ನಡೆದಂತಹ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನಾದ್ರೂ ಮಾಡಬೇಕಾಗಿತ್ತು. ಆದ್ರೆ ಇದ್ಯಾವುದನ್ನೂ ಕೂಡ ಮಾನವ ಹಕ್ಕುಗಳ ಆಯೋಗ ಮಾಡಿಲ್ಲ. ಎಲ್ಲಿದೆ ಮಾನವ ಹಕ್ಕುಗಳ ಆಯೋಗದ ಕಚೇರಿ? ಸ್ಟೇಡಿಯಂನಿಂದ 1 ಕಿಲೋಮೀಟರ್ ಅಂತರದಲ್ಲಿ ಮಾನವ ಹಕ್ಕುಗಳ ಆಯೋಗದ ಕೇಂದ್ರ ಕಚೇರಿ ಇದೆ. ಆದ್ರೆ ಇದುವರೆಗೂ ಘಟನೆ ನಡೆದು ಇಷ್ಟು ಗಂಟೆಗಳು ಕಳೆದ್ರು ಇದುವರೆಗೂ ಮಾನವ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡಿಕೊಂಡಿಲ್ಲ. ಸರ್ಕಾರಿ ಅಧಿಕಾರಿಗಳ ವೈಫಲ್ಯದಿಂದ ಈ ಘಟನೆಯಾಗಿದೆ. ಇಷ್ಟೊತ್ತಿಗೆ ಬರಬೇಕಾಗಿತ್ತು. 11 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಲಕ್ಷಾಂತರ ಜನ ಅಲ್ಲಿ ಸೇರುವುದಕ್ಕೆ ಏನು ಕಾರಣ ಆಯ್ತು? 11 ಜನರ ಜೀವ ಹಾನಿಯಾಗೋದಕ್ಕೆ ಏನು ಕಾರಣ ಆಯ್ತು? ಎಲ್ಲವನ್ನ ಕೂಡ ಪ್ರಶ್ನೆ ಮಾಡಬೇಕಾಗಿತ್ತು. ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡಿಕೊಳ್ಬೇಕಾಗಿತ್ತು. ಆದ್ರೆ ಇದುವರೆಗೂ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಆಗದೇ ಇರೋದು ಸದ್ಯ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ. ಯಾಕೆ ಬಂದಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡೋ ಹಾಗಾಗಿದೆ. ಬಹಳ ದೂರ ಏನಿಲ್ಲ, ಎಲ್ಲೋ ಮೈಸೂರಲ್ಲೋ ಮಂಗಳೂರಲ್ಲೋ ಇಲ್ಲ ಕಚೇರಿ. ಮಾನವ ಹಕ್ಕುಗಳ ಆಯೋಗದ ಕೇಂದ್ರ ಕಚೇರಿ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಂನಿಂದ 1 ಕಿಲೋಮೀಟರ್ ಅಂತರದಲ್ಲಿ. ಸುಮೋಟೋ ಕೇಸನ್ನು ಇವರು ದಾಖಲು ಮಾಡಿಕೊಂಡಿಲ್ಲ. ಪ್ರಕರಣದ ಗಂಭೀರತೆಯನ್ನು ಇವರು ಅರ್ಥ ಮಾಡಿಕೊಂಡಿಲ್ಲ. ಕನಿಷ್ಠ ಪಕ್ಷ ಸ್ಥಳಕ್ಕೆ ಬಂದು ಏನಾಗಿದೆ, ಹೇಗಾಯ್ತು, ಯಾವ ಗೇಟ್ಗಳಲ್ಲಿ ಪ್ರಾಣ ಕಳ್ಕೊಂಡ್ರು, ಆ ಗೇಟ್ಗಳಲ್ಲಾದಂತಹ ವೈಫಲ್ಯ ಏನು, ನಿರ್ಲಕ್ಷ್ಯ ಏನು, ಜನರಿಗಾದಂತಹ ಸಮಸ್ಯೆ ಏನು, ಎಷ್ಟು ಜನ ಬಿದ್ದು ಒದ್ದಾಡಿದ್ರು, ಎಷ್ಟು ಜನರಿಗೆ ಕೈಕಾಲು ಮುರಿದು ಹೋಗಿದೆ, ಅದು ಯಾವುದನ್ನೂ ಕೂಡ ಇವರು ಪರಿಶೀಲನೆ ಮಾಡಿಲ್ಲ. ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡೋ ಕೆಲಸ ಮಾಡಿಲ್ಲ. ಆಸ್ಪತ್ರೆಗಳಲ್ಲಿ ದಾಖಲಾಗಿರೋರ ಆರೋಗ್ಯವನ್ನ ವಿಚಾರಿಸುವಂತಹ ಕೆಲಸವನ್ನು ಕೂಡ ಮಾಡಿಲ್ಲ. ಇದ್ಯಾವುದನ್ನೂ ಕೂಡ ಮಾಡದೇ ಇರೋದು ಸದ್ಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ, ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಇಡೀ ದೇಶ ಈ ಘಟನೆಯಿಂದ ಬೆಚ್ಚಿ ಬಿದ್ದಿದೆ. ಎಲ್ಲರೂ ಕೂಡ ಅಭಿಮಾನದಿಂದ ಬಂದಿದ್ದಂಥವ್ರು, ತಮ್ಮ ನೆಚ್ಚಿನ ಆಟಗಾರರನ್ನ ನೋಡಬೇಕು, ಆ ವಿಜಯೋತ್ಸವದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಬಂದಿದ್ದಂಥವ್ರು. ಇಂಥದ್ದೊಂದು ಅವಾಂತರ ಆಗಿದೆ, ಇಂಥದ್ದೊಂದು ಅವಘಡ ಆಗಿದೆ, ಇಂಥದ್ದೊಂದು ದುರಂತ ಸಂಭವಿಸಿದೆ ಅಂತಂದ್ರೆ ಅದಕ್ಕೆ ವ್ಯವಸ್ಥೆಯಲ್ಲಾದಂತಹ ಲೋಪ ಕಾರಣ ಅನ್ನೋದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.